ಶಾಲಾ ಶಿಕ್ಷಕರ ಒಕ್ಕೂಟ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಂ ಎಸ್ ಜಂಗಲ್ ಸರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮದಲ್ಲಿ ನೂತನ ಅಧ್ಯಕ್ಷರು ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತೆ. ಅವರು ಶಿಕ್ಷಕರ ಸಹಕಾರ ಸಂಘದ ಬಗ್ಗೆ, ಕಾರ್ಯಕ್ಷೇತ್ರದ ಬಗ್ಗೆ, ಎಲ್ಲ ಶಿಕ್ಷಕರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸನ್ 2004ರಿಂದ ಇಲ್ಲಿಯವರೆಗೆ ಸತತವಾಗಿ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ 2024-29ನೇ ಅವಧಿಗೆ ಮೊನ್ನೆ ನಡೆದಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸುಮಾರು 32 ಇಲಾಖೆಯ ಅವಿರೋಧವಾಗಿ ಚುನಾವಣೆಯನ್ನು ಮಾಡಿ ಡಾಕ್ಟರ್ ಪ್ರಹ್ಲಾದ್ ಗೆಜ್ಜಿ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನು ರಚನೆ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೋಶಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಕ್ಕೆ ಎಲ್ಲ ಸರ್ಕಾರಿ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊನ್ನೆ ನಡೆದಂಥ ದಿನಾಂಕ 25/11/2024ರಂದು ನಡೆದಂಥ ಚುನಾವಣೆಯಲ್ಲಿ ಸುಮಾರು 13 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ನಮ್ಮ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದ ಪರವಾಗಿ ನಾಯಕರನ್ನು ಗುರುತಿಸಿ ನಮ್ಮನ್ನು ಸಹ ನಮ್ಮ ಸೇವೆಯನ್ನು, ಶಿಕ್ಷಕರ ಸೇವೆಯನ್ನು ಗುರುತಿಸಿ ನನಗೆ ಪುನಃ ಅಧ್ಯಕ್ಷ ಸ್ಥಾನವನ್ನು ನೀಡಿದಂಥ ಎಲ್ಲ ಸದಸ್ಯರಿಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲೆಯ ಸಿಬ್ಬಂದಿ ವರ್ಗದವರು ಸಹಿತ ನನಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದು, ಅವರೆಲ್ಲರೂ ನಾನು ಯಾವುದೋ ಹೋದ್ರೂ ಸಹಿತ ಹೊರಗಡೆ ಹೋದಾಗ ತಾವೆಲ್ಲರೂ ಶಾಲೆಗೆ ಯಾವುದೇ ರೀತಿ ಚ್ಯುತಿ ಬರಲಾರ್ದಂಗೆ ಎಲ್ಲ ಮಕ್ಕಳನ್ನು ಸಂಭಾಳಿಸಿಕೊಂಡು ಎಲ್ಲ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಶಾಲೆಯ ಸಿಬ್ಬಂದಿ ವರ್ಗದವರು ಕಾರಣವೆಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಎಲ್ಲರಿಗೂ ಧನ್ಯವಾದ.